ನಮ್ಮ ಅಜಾ ಭೌತಶಾಸ್ತ್ರ ವೇದಿಕೆಯ ವೀಕ್ಷಕರಿಗೆಲ್ಲ ನಮಸ್ಕಾರ. ಇವತ್ತು ಕ್ವಾಂಟಮ್ ವರ್ಲ್ಡ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅಂದ್ರೆ ಕ್ವಾಂಟಮ್ ಮೆಕ್ಯಾನಿಕ್ಸ್ ಯಾಕೆ ಬೇಕು ಅನ್ನೋದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾದಂತಹ ಮಾಹಿತಿ ಈ ವಿಡಿಯೋದಲ್ಲಿದೆ. ಈ ವಿಡಿಯೋದ ಕೊನೆಯಲ್ಲಿ ಕ್ವಾಂಟಮ್ ಮೆಕ್ಯಾನಿಕ್ಸ್ಗೂ ಮತ್ತೆ ಮನುಷ್ಯನ ಜೀವನಕ್ಕೂ ಯಾವುದೆಲ್ಲ ರಿಲೇಶನ್ಶಿಪ್ ಇದೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈಗ ಫಸ್ಟ್ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಅಂದ್ರೆ ನ್ಯೂಟೋನಿಯನ್ ಮೆಕ್ಯಾನಿಕ್ಸ್ ಯಾಕೆ ಫೇಲ್ಯೂರ್ ಆಯಿತು, ಕ್ವಾಂಟಮ್ ಮೆಕ್ಯಾನಿಕ್ಸ್ನ ರಿಕ್ವೈರ್ಮೆಂಟ್ ಯಾಕೆ ಬಂತು ಅನ್ನೋದನ್ನ ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ಬಿಡ್ತೇನೆ. ಸೊ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಅಲ್ಲಿ ಈ ಸ್ಟೆಬಿಲಿಟಿ ಆಫ್ ಆಟಮ್ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಆಗಲಿಲ್ಲ. ಸ್ಟೆಬಿಲಿಟಿ ಆಫ್ ಆಟಮ್ ಅಂತಂದ್ರೆ ಬೋರ್ಸ್ ಮಾಡೆಲ್ನ ಪ್ರಕಾರ, ಅದಕ್ಕೂ ಮುಂಚೆ ರುದರ್ಫೋರ್ಡ್ ಮಾಡೆಲ್ ಆಫ್ ಆಟಮ್ನ ಪ್ರಕಾರ ಈಗ ಮಧ್ಯ ನ್ಯೂಕ್ಲಿಯಸ್ ಇರುತ್ತೆ ಅಂತಂದ್ರೆ ಎಲೆಕ್ಟ್ರಾನ್ ನ್ಯೂಕ್ಲಿಯಸ್ನ ಸುತ್ತ ಸರ್ಕ್ಯುಲರ್ ಆರ್ಬಿಟ್ ಅಲ್ಲಿ ಸುತ್ತುತ್ತೆ ಅಂತ ಹೇಳಿದ್ರು. ಎಲೆಕ್ಟ್ರಾನ್ ಸರ್ಕ್ಯುಲರ್ ಆರ್ಬಿಟ್ ಅಲ್ಲಿ ಸುತ್ತುವಾಗ ಆಕ್ಸಿಲರೇಟ್ ಆಗುತ್ತೆ. ಆಕ್ಸಿಲರೇಟ್ ಆದರೆ ಎನರ್ಜಿಯನ್ನ ಎಮಿಟ್ ಮಾಡಬೇಕು. ಎನರ್ಜಿಯನ್ನ ಎಮಿಟ್ ಮಾಡಿದ್ರೆ ಗ್ರ್ಯಾಜುವಲಿ ಎಲೆಕ್ಟ್ರಾನ್ ಎನರ್ಜಿಯನ್ನ ಕಳ್ಕೊಂಡು ಈ ತರ ಸ್ಪೈರಲ್ ಪಾತ್ ಅಲ್ಲಿ ಅಲ್ಟಿಮೇಟ್ಲಿ ನ್ಯೂಕ್ಲಿಯಸ್ಗೆ ಹೋಗಿ ಹಿಟ್ ಆಗಬೇಕು. ಆಟಮ್ ಸ್ಟೇಬಲ್ ಆಗೋದೇ ಇಲ್ಲ. ಸೊ ದೇರ್ ಫಾರ್ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ನಲ್ಲಿ ಸ್ಟೆಬಿಲಿಟಿ ಆಫ್ ಆಟಮ್ನ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಆಗಲಿಲ್ಲ. ಅದೇ ತರ ಈ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್, ಯಾವಾಗ ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ ಇರುವಂತ ಲೈಟ್ ಒಂದಷ್ಟು ಮೆಟಲ್ ಸರ್ಫೇಸ್ ಮೇಲೆ ಬಿದ್ದಾಗ ಎಲೆಕ್ಟ್ರಾನ್ಸ್ ನ ಎಮಿಟ್ ಮಾಡ್ತಾ ಇರುತ್ತೆ. ಈ ಪ್ರೋಸೆಸ್ ಅನ್ನ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ಕರಿತೀವಿ. ಈ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ನ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ನಲ್ಲಿ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಇನ್ನ ಬ್ಲ್ಯಾಕ್ ಬಾಡಿ ರೇಡಿಯೇಷನ್ಸ್ ಅಂತಂದ್ರೆ ಯಾವ ಬಾಡಿ ಎಲ್ಲ ಲೈಟ್ ಎನರ್ಜಿಯನ್ನು ಅಬ್ಸರ್ವ್ ಮಾಡ್ಕೋತಿರತ್ತೆ ಮತ್ತೆ ಒಂದಷ್ಟು ಎನರ್ಜಿನ ಎಮಿಟ್ ಮಾಡ್ತಾ ಇರುತ್ತೆ ಡಿಪೆಂಡಿಂಗ್ ಅಪಾನ್ ದ ಟೆಂಪರೇಚರ್ ಆಫ್ ದಟ್ ಬ್ಲ್ಯಾಕ್ ಬಾಡಿ. ಈ ಬ್ಲ್ಯಾಕ್ ಬಾಡಿ ಫಿನಾಮಿನನ್ ಕೂಡ ನಮ್ಮ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಕೈಯಲ್ಲಿ, ನ್ಯೂಟೋನಿಯನ್ ಮೆಕ್ಯಾನಿಕ್ಸ್ ಕೈಯಲ್ಲಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆಗಲಿಲ್ಲ. ಅದಷ್ಟೇ ಅಲ್ಲ, ನ್ಯೂಟೋನಿಯನ್ ಮೆಕ್ಯಾನಿಕ್ಸ್ಗೆ ಇನ್ನೊಂದು ಲಿಮಿಟೇಷನ್ಸ್ ಇದೆ. ಸಪೋಸ್ ನಮ್ಮ ಸ್ಪೀಡ್ ಏನಾದ್ರೂ ಸ್ಪೀಡ್ ಆಫ್ ಲೈಟ್ಗೆ ಕಂಪೇರಬಲ್ ಆಗಿದ್ರೆ ಅಂತ ಹೈ ಸ್ಪೀಡ್ ಫಿನಾಮಿನನ್ಗಳನ್ನ ನಾವು ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ನಲ್ಲಿ ಸ್ಯಾಟಿಸ್ಫ್ಯಾಕ್ಟರಿ ಆಗಿ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಆಗಿಲ್ಲ. ಬಿಕಾಸ್ ಮಾಸ್, ಲೆಂತ್, ಟೈಮ್ ಅಂತಹ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ಗಳು ಅಬ್ಸಲ್ಯೂಟ್ ಕ್ವಾಂಟಿಟೀಸ್ಗಳಲ್ಲ. ಹೈ ಸ್ಪೀಡ್ ಅಲ್ಲಿ ದೇ ಆರ್ ಗೋಯಿಂಗ್ ಟು ಬಿ ರಿಲೇಟಿವ್ ಫಿಸಿಕಲ್ ಕ್ವಾಂಟಿಟೀಸ್. ಈ ಫಾರ್ಮುಲಾ ತುಂಬಾ ಇಂಪಾರ್ಟೆಂಟ್ ರೋಲ್ ಅನ್ನು ಪ್ಲೇ ಮಾಡುತ್ತೆ. ಸೊ ಇದನ್ನ ಥಿಯರಿ ಆಫ್ ರಿಲೇಟಿವಿಟಿನಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಬಟ್ ದೀಸ್ ಆರ್ ಸಮ್ ಆಫ್ ದ ಇಂಪಾರ್ಟೆಂಟ್ ಲಿಮಿಟೇಷನ್ಸ್ ಆಫ್ ಕ್ಲಾಸಿಕಲ್ ಮೆಕ್ಯಾನಿಕ್ಸ್. ಹಾಗಾದ್ರೆ ಇದನ್ನ ಓವರ್ಕಮ್ ಮಾಡಲಿಕ್ಕೆ ಪರ್ಟಿಕ್ಯುಲರ್ಲಿ ಮೈಕ್ರೋಸ್ಕೋಪಿಕ್ ಡೊಮೈನ್ ಅಂದ್ರೆ ಎಲೆಕ್ಟ್ರಾನ್, ಆಟಮ್, ಈ ತರ ಮೈಕ್ರೋಸ್ಕೋಪಿಕ್ ಡೊಮೈನ್ ಇವುಗಳನ್ನ ಸ್ಟಡಿ ಮಾಡಲಿಕ್ಕೆ, ಲೈಟ್ ಅಂಡ್ ಮ್ಯಾಟರ್ ಇಂಟ್ರಾಕ್ಷನ್ಸ್ ಸ್ಟಡಿ ಮಾಡಲಿಕ್ಕೆ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಫೇಲ್ ಆಯಿತು. ದೇರ್ ಫೋರ್ ಸೈಂಟಿಸ್ಟ್ ಕೇಮ್ ಅಪ್ ವಿತ್ ನ್ಯೂ ಐಡಿಯಾ, ನ್ಯೂ ಥಿಯರಿ ಕಾಲ್ಡ್ ಅಸ್ ಕ್ವಾಂಟಮ್ ಮೆಕ್ಯಾನಿಕ್ಸ್. ಬನ್ನಿ ಕ್ವಾಂಟಮ್ ಮೆಕ್ಯಾನಿಕ್ಸ್ ನ ಕೀ ಫೀಚರ್ಸ್ ಗಳನ್ನ ತಿಳ್ಕೊಳ್ಳೋಣ. ವೀಕ್ಷಕರೇ, ಕ್ವಾಂಟಮ್ ಮೆಕ್ಯಾನಿಕ್ಸ್ ನ ಕೆಲವು ಇಂಪಾರ್ಟೆಂಟ್ ಕೀ ಫೀಚರ್ಸ್ ಗಳನ್ನ ನಾವೀಗ ನೋಡ್ಲಿಕ್ಕೆ ಹೊರಟಿದ್ದೀವಿ. ನೋಡೋದಕ್ಕಿಂತ ಮುಂಚೆ ನೀಲ್ ಬೋರ್ ಅವರು, ಅಟಾಮಿಕ್ ಸ್ಟೇಬಲ್ ಆಗಿರುವಂತಹ ಅಟಾಮಿಕ್ ಸ್ಟ್ರಕ್ಚರ್ ನ ಕೊಟ್ಟಂತ ನೀಲ್ ಬೋರ್ ಅವರು ಈ ಕ್ವಾಂಟಮ್ ಮೆಕ್ಯಾನಿಕ್ಸ್ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ. ಏನಂತಂದ್ರೆ, those who first come across quantum mechanics, if they are not getting shocked, probably they have not understood it. ಇದರ ಅರ್ಥ, ಕ್ವಾಂಟಮ್ ಮೆಕ್ಯಾನಿಕ್ಸ್ ನ ಮೊದಲು ನೋಡಿದಾಗ ಅವ್ರಿಗೆ ಶಾಕ್ ಆಗ್ಲಿಲ್ಲ ಅಂತಂದ್ರೆ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅವ್ರಿಗೆ ಅರ್ಥ ಆಗಿಲ್ಲ ಅಂತ ಅರ್ಥ. ಈ ರೀತಿ ಹೇಳ್ತಾರೆ. ಯಾಕೆ ಅಂದ್ರೆ ಕ್ವಾಂಟಮ್ ಮೆಕ್ಯಾನಿಕ್ಸ್ ನಮ್ಮ ಕಾಮನ್ ಸೆನ್ಸ್ ಅನ್ನ ತಲೆ ಕೆಳಗಾಗಿ ಮಾಡುವಂತಹ ಸಾಮರ್ಥ್ಯವನ್ನ ಹೊಂದಿದೆ. ಅಂದ್ರೆ ಅದ್ರ ಕೀ ಫೀಚರ್ಸ್ ಹೇಗಿದೆ ಅಂತಂದ್ರೆ, ನಮ್ಮ ಕಾಮನ್ ಸೆನ್ಸ್ಗೆ ಅದು ಒಂದ್ಸಾರಿ ಉಲ್ಟಾ ಅಂತ ಅನ್ನಿಸ್ಬಿಡತ್ತೆ. ಅಂತ ಕೀ ಫೀಚರ್ಸ್ ಗಳನ್ನ ನಾನೀಗ ನೋಡ್ತಾ ಇದ್ದೀನಿ. ಈಗ ಮೊದಲನೇ ಕೀ ಫೀಚರ್ ಯಾವುದು ಅಂತಂದ್ರೆ ಡ್ಯುಯಲ್ ನೇಚರ್. ನಾನು ಈ ಯೂನಿವರ್ಸ್ ಅಲ್ಲಿ ಯಾವುದೇ ಎಂಟಿಟಿಯನ್ನ ತಗೊಂಡ್ರೆ ಎಲ್ಲ ಎಂಟಿಟೀಸ್ಗೂ ಎರಡು ನೇಚರ್ ಇರುತ್ತೆ ಅಂತ ಈ ಒಂದು ಪಾಯಿಂಟ್ಸ್ ಅಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ಡ್ಯುಯಲ್ ನೇಚರ್ ಅಲ್ಲಿ ಮೊದಲನೇ ನೇಚರ್ ಯಾವುದು ಅಂದ್ರೆ ಪಾರ್ಟಿಕಲ್ ನೇಚರ್. ಪಾರ್ಟಿಕಲ್ ಅಂತಂದ್ರೆ ಯಾವುದೋ ಒಂದು ಬಾಡಿ ಅಥವಾ ಒಂದು ಪಾರ್ಟಿಕಲ್ ಅನ್ನ ತಗೊಳ್ಳಿ, ಪರ್ಟಿಕ್ಯುಲರ್ ಮಾಸ್ ಇರುತ್ತೆ, ಮೂವ್ ಆಗ್ತಿರುತ್ತೆ. ಮೂವ್ ಆಗುವಾಗ ವೆಲಾಸಿಟಿ ಇರೋದ್ರಿಂದ ಅದರ ಮೊಮೆಂಟಮ್ ಅನ್ನ ಕ್ಯಾಲ್ಕುಲೇಟ್ ಮಾಡಬಹುದು. ಮೊಮೆಂಟಮ್ ಇಸ್ ಮಾಸ್ ಇಂಟು ವೆಲಾಸಿಟಿ. ಈ ಪಾರ್ಟಿಕಲ್ ನೇಚರ್ ಅಂತಂದ್ರೆ ಇನ್ನು ಕ್ಲಿಯರ್ ಆಗಿ ಹೇಳಬೇಕಾದ್ರೆ, ಈಗ ಪಾರ್ಟಿಕಲ್ ಮೂವ್ ಆಗುವಾಗ ಬೇರೆ ಬೇರೆ ಪೊಸಿಷನ್ಸ್ ಅನ್ನ ಆಕ್ಯುಪೈ ಮಾಡುತ್ತೆ ಬೇರೆ ಬೇರೆ ಟೈಮ್ ಅಲ್ಲಿ. ಇಸ್ ಇಟ್ ನಾಟ್? ಅಂದ್ರೆ ಒಂದು ಗಿವನ್ ಇನ್ಸ್ಟಂಟ್ ಆಫ್ ಟೈಮ್ ಅಲ್ಲಿ ಪಾರ್ಟಿಕಲ್ ಒಂದೇ ಒಂದು ಪೊಸಿಷನ್ಸ್ ನಲ್ಲಿ ಮಾತ್ರ ಇರಲಿಕ್ಕೆ ಸಾಧ್ಯ. ಇದನ್ನೇ ನಾವು ಪಾರ್ಟಿಕಲ್ ನೇಚರ್ ಅಂತ ಕರೀತೀವಿ. ಇದಕ್ಕೆ ಕೌಂಟರ್ ಪಾರ್ಟ್ ಆಗಿ ವೇವ್ ನೇಚರ್ ಅಂತ ಇದೆ. ವೇವ್ ನೇಚರ್ ಅಂತಂದ್ರೆ
ಒಂದು ಎಂಟಿಟಿ ಮಲ್ಟಿಪಲ್ ಪೊಸಿಷನ್ಸ್ ಅನ್ನು ಆಕ್ಯುಪೈ ಮಾಡಿಕೊಂಡ್ರೆ ಅಟ್ ದ ಸೇಮ್ ಟೈಮ್, ಓಕೆ, ಅಟ್ ದ ಸೇಮ್ ಟೈಮ್, ದಟ್ ಈಸ್ ಕಾಲ್ಡ್ ಎಸ್ ವೇವ್ ನೇಚರ್. ಈಗ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಾವು ಒಂದು ಸೆಂಟರ್ ಆಫ್ ದಿ ಸರ್ಕಲ್ ಅಲ್ಲಿ ನಿಂತ್ಕೊಂಡು ಮಾತಾಡಿದ್ರೆ ಪೆರಿಮೀಟರ್ ನಲ್ಲಿ ನಿಂತಿರುವ ಎಲ್ಲರಿಗೂ ಸೌಂಡ್ ಅಟ್ ಎ ಟೈಮ್ ರೀಚ್ ಆಗುತ್ತೆ. ಸೊ ದಟ್ಸ್ ವೈ ಸೌಂಡ್ ನಾವು ವೇವ್ ಅಂತ ಕರಿತೀವಿ, ಬಿಕಾಸ್ ಸೌಂಡ್ ಬೇರೆ ಬೇರೆ ಪೊಸಿಷನ್ಸ್ ಅಲ್ಲಿ ಅಟ್ ದ ಸೇಮ್ ಟೈಮ್ ಇರುತ್ತೆ, ಸೇಮ್ ಇನ್ಸ್ಟೆಂಟ್ ಆಫ್ ಟೈಮ್ ಅಲ್ಲಿ ಇರುತ್ತೆ. ದಟ್ ಈಸ್ ಕಾಲ್ಡ್ ಎಸ್ ವೇವ್ ನೇಚರ್. ಓಕೆ, ಸೊ ಡ್ಯುಯಲ್ ನೇಚರ್ ಅಂತಂದ್ರೆ ನಾವು ಪಾರ್ಟಿಕಲ್ ಆಗಿದ್ರೂ ಕೂಡ ನಮಗೆ ವೇವ್ ನೇಚರ್ ಇರುತ್ತೆ, ನಾವು ವೇವ್ ಆಗಿ ಬಿಹೇವ್ ಮಾಡಬಹುದು. ಅದೇ ತರ ಯಾವುದೇ ಒಂದು ವೇವ್ ಪಾರ್ಟಿಕಲ್ ರೀತಿ ಬಿಹೇವ್ ಮಾಡಬಹುದು, ಇದನ್ನ ಡ್ಯುಯಲ್ ನೇಚರ್ ಅಂತ ಕರಿತೀವಿ. ಸೊ ಯಾವುದೇ ಎಂಟಿಟಿ ಪಾರ್ಟಿಕಲ್ ಆಗಿ ಅಥವಾ ವೇವ್ ಆಗಿ ಬಿಹೇವ್ ಮಾಡಬಹುದು. ಪಾರ್ಟಿಕಲ್ ನೇಚರ್ ನಲ್ಲಿ ಮೊಮೆಂಟಮ್ ಹೇಗೋ, ವೇವ್ ನೇಚರ್ ನಲ್ಲಿ ವೇವ್ ಲೆಂತ್ ಹಾಗೆ. ಅಂದ್ರೆ ವೇವ್ ಲೆಂತ್ is an important physical quantity in explaining wave nature. Momentum is an important physical quantity in explaining particle nature. ಈಗ ಈ ಎರಡೂ ನೇಚರ್ಗಳನ್ನ ಕನೆಕ್ಟ್ ಮಾಡಲಿಕ್ಕೆ ಡಿ ಬ್ರಾಯ್ ಅವರು, ಇದು ಡಿ ಬ್ರಾಗ್ಲಿ ಅಂತ ಇದೆ, ಬಟ್ ಓದುವಾಗ ಡಿ ಬ್ರಾಯ್ ಅಂತ ಓದಬೇಕು ಅಷ್ಟೇ. ಈ ಡಿ ಬ್ರಾಯ್ ಅನ್ನುವಂಥವ್ರು ಈ ಪಾರ್ಟಿಕಲ್ ನೇಚರ್ನು ವೇವ್ ನೇಚರ್ನು ಕನೆಕ್ಟ್ ಮಾಡಲಿಕ್ಕೆ ಒಂದು ಬ್ಯೂಟಿಫುಲ್ ಈಕ್ವೇಶನ್ ಅನ್ನು ಕೊಡ್ತಾರೆ. ಆ ಈಕ್ವೇಶನ್ ಅನ್ನು ನಾನು ಇಲ್ಲಿ ಬರ್ತಿದ್ದೀನಿ. ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಹೆಚ್ ಬೈ ಪಿ. ಇಲ್ಲಿ ಹೆಚ್ ಅಂತಂದ್ರೆ ಪ್ಲಾಂಕ್ಸ್ ಕಾನ್ಸ್ಟೆಂಟ್, ಇದರ ವ್ಯಾಲ್ಯೂ 6.62 ಇಂಟು 10⁻−34 ಜೌಲ್ ಸೆಕೆಂಡ್ಸ್. ಲ್ಯಾಂಬ್ಡಾ ಅಂತಂದ್ರೆ ವೇವ್ ಲೆಂತ್, ಪಿ ಅಂತಂದ್ರೆ ಮೊಮೆಂಟಮ್. ಈ ಈಕ್ವೇಶನ್ ಫಿಸಿಕಲ್ ಸಿಗ್ನಿಫಿಕೆನ್ಸ್ ಬಹಳ ಸರಳವಾಗಿದೆ. ಈಗ ಯಾವುದೇ ಒಂದು ಪಾರ್ಟಿಕಲ್ ಮೂವ್ ಆಗ್ತಾ ಇದೆ, ಅಲ್ಲಿ ಒಂದು ಮೊಮೆಂಟಮ್ ಇದ್ದೇ ಇರುತ್ತೆ. ಹಾಗಾದ್ರೆ ಮೂವ್ ಆಗುವಂತ ಆ ಪಾರ್ಟಿಕಲ್ ಜೊತೆಗೆ ವೇವ್ ಕೂಡ ಇರಬೇಕು. ಆ ವೇವ್ ನ ಡಿಬ್ರಾಯ್ ವೇವ್ ಅಥವಾ ಮ್ಯಾಟರ್ ವೇವ್ ಅಂತ ಕರೀತಾರೆ. ಆ ವೇವ್ ನ ವೇವ್ ಲೆಂತ್ ಇಷ್ಟಿರುತ್ತೆ ಅಂತ ಹೇಳ್ತಾರೆ. ಇದಕ್ಕೆ ಕಾನ್ವರ್ಸ್ ಆಗಿ ಐ ಕ್ಯಾನ್ ಆಲ್ಸೋ ರೈಟ್ ದಿಸ್ ಈಕ್ವೇಶನ್ ಆಸ್ ಪಿ ಇಸ್ ಈಕ್ವಲ್ ಟು ಹೆಚ್ ಡಿವೈಡೆಡ್ ಬೈ ಲ್ಯಾಂಬ್ಡಾ. ಇದರ ಅರ್ಥ ಇಷ್ಟೇ. ಈಗ ನೀವು ಯಾವ್ದಾದ್ರೂ ಒಂದು ವೇವ್ ಅನ್ನ ಕನ್ಸಿಡರ್ ಮಾಡಿ, ಲೈಕ್ ಸೌಂಡ್ ವೇವ್, ಲೈಟ್ ವೇವ್, ಈ ತರ. ಆ ವೇವ್ ನ ವೇವ್ ಲೆಂತ್ ಲ್ಯಾಂಬ್ಡಾ ಇದ್ರೆ ಆ ವೇವ್ ಪಾರ್ಟಿಕಲ್ ತರ ಬಿಹೇವ್ ಮಾಡಬಹುದು. ಅದರ ಪಾರ್ಟಿಕಲ್ ನೇಚರ್ ಇದ್ರೆ ಮೊಮೆಂಟಮ್ ಎಷ್ಟಿರುತ್ತೆ ಅಂದ್ರೆ ಪಿ ಇಸ್ ಈಕ್ವಲ್ ಟು ಹೆಚ್ ಬೈ ಲ್ಯಾಂಬ್ಡಾ. ಈ ಫಾರ್ಮುಲಾದ ಮುಖಾಂತರ ಡಿ ಬ್ರಾಯ್ ನಮ್ಗೆ ಏನ ಹೇಳಿದ್ರು ಅಂತಂದ್ರೆ ನೇಚರ್ ಸಿಮೆಟ್ರಿಕ್ ಆಗಿದೆ ಅನ್ನೋದನ್ನ ಒತ್ತಿ ಹೇಳಿದ್ರು. ನೇಚರ್ ಸಿಮೆಟ್ರಿಕ್ ಆಗಿದೆ ಅಂತಂದ್ರೆ ಪಾರ್ಟಿಕಲ್ ವೇವ್ ರೀತಿ ಬಿಹೇವ್ ಮಾಡಬಹುದಾದ್ರೆ ವೇವ್ ಕೂಡ ಪಾರ್ಟಿಕಲ್ ರೀತಿ ಬಿಹೇವ್ ಮಾಡಬಹುದು ಅನ್ನೋದೇ ಈ ಎರಡು ಈಕ್ವೇಶನ್ಸ್ ಗಳ ಅರ್ಥ. ಇದನ್ನ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಐ ಗಿವ್ ಅನ್ ಎಕ್ಸಾಂಪಲ್. ಈಗ ನಾವು ಪಾರ್ಟಿಕಲ್ ಆಗಿದ್ದೀವಿ ಅಂದ್ರೆ ಪಾರ್ಟಿಕಲ್ ನೇಚರ್ ಇದೆ ನಮಗೆ, ಬಿಕಾಸ್ ನಮಗೆ ಮಾಸ್ ಇದೆ. ನಾವು ಮೂವ್ ಆಗುವಾಗ ನಾವು ವೇವ್ ರೀತಿ ಬಿಹೇವ್ ಮಾಡ್ತೀವ, ನಮಗೆ ವೇವ್ ಲೆಂತ್ ಇದೆಯಾ? ಖಂಡಿತ ಇದೆ. ಹಾಗಾದ್ರೆ ಆ ವೇವ್ ಲೆಂತ್ ಎಷ್ಟು ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ತೀನಿ. ಈ ಫಾರ್ಮುಲಾವನ್ನ ನಾನೀಗ ಯೂಸ್ ಮಾಡ್ಕೋತೀನಿ. ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಹೆಚ್ ಬೈ ಪಿ. ಹೆಚ್ ನ ವ್ಯಾಲ್ಯೂ ನಮ್ಗೆ ಆಲ್ರೆಡಿ ಗೊತ್ತಿದೆ, 6.62 ಇಂಟು 10⁻−34 ಡಿವೈಡೆಡ್ ಬೈ ಮೊಮೆಂಟಮ್. ಸಿಂಪ್ಲಿಸಿಟಿಗೋಸ್ಕರ ನಾನು ಕನ್ಸಿಡರ್ ಮಾಡ್ತಿರುವಂತ ಮ್ಯಾಕ್ರೋಸ್ಕೋಪಿಕ್ ಬಾಡಿ 1 kg ಮಾಸ್ ಅಂತ ಅನ್ಕೊಳ್ಳಿ, ವೆಲಾಸಿಟಿ 1 ಮೀಟರ್ ಪರ್ ಸೆಕೆಂಡ್ ಅಂತ ಅನ್ಕೊಳ್ಳಿ. ಸೊ 1 ಇಂಟು 1 ಇಸ್ 1. ನಿಮಗೆ ವೇವ್ ಲೆಂತ್ ಎಷ್ಟು ಸಿಗುತ್ತೆ? 6.62 ಇಂಟು 10⁻−34 ಮೀಟರ್ಸ್ ಅಷ್ಟು ಸಿಗುತ್ತೆ. ವೇವ್ ಲೆಂತ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ವಿ. 1 kg ಬಾಡಿ 1 ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಮೂವ್ ಆದ್ರೆ ಅದ್ರ ಜೊತೆ ಇರುವಂತಹ ವೇವ್ ಲೆಂತ್ ಎಷ್ಟಿರುತ್ತೆ? 10⁻−34. 10⁻−34 ಇಸ್ ವೆರಿ ಸ್ಮಾಲ್ ವೇವ್ ಲೆಂತ್. ನಾವು ಇದನ್ನ ಅಬ್ಸರ್ವ್ ಮಾಡ್ಲಿಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ. ಈಗ ನೋಡಿ 10⁻−34 ಇದ್ರದ್ದು ಆ ವೇವ್ ನ ನಾವು ಅಬ್ಸರ್ವ್ ಮಾಡ್ಲಿಕ್ಕೆ ಆಗೋದಿಲ್ಲ. ಈ ವೇವ್ ಲೆಂತ್ ಎಷ್ಟು ಚಿಕ್ಕದು ಅಂತ ನಿಮ್ ಬ್ರೈನ್ಗೆ ಕೆಪಾಸಿಟಿನೇ ಇಲ್ಲ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೆ. ದಟ್ಸ್ ವೈ ಒಂದು ಮ್ಯಾಕ್ರೋಸ್ಕೋಪಿಕ್ ಬಾಡಿ ಮೂವ್ ಆಗುವಾಗ ಅದರ ಜೊತೆ ಇರುವಂತಹ ವೇವ್ ನ ನಾವು ಅಬ್ಸರ್ವ್ ಮಾಡ್ಲಿಕ್ಕೆ ಆಗಲ್ಲ, ಬಿಕಾಸ್ ಆಫ್ ದಿ ಸ್ಮಾಲ್ ವೇವ್ ಲೆಂತ್. ಈಗ ಇದೇ ತರ ಸ್ಮಾಲ್ ಡೊಮೈನ್, ಮೈಕ್ರೋಸ್ಕೋಪಿಕ್ ಡೊಮೈನ್ ಅಲ್ಲಿ ಹಾಗಾದ್ರೆ ಡಿ ಬ್ರಾಯ್ ವೇವ್ ಲೆಂತ್ ಎಷ್ಟಿರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಲೆಕ್ಟ್ರಾನ್ ಅನ್ನ ತಗೊಳ್ಳೋಣ. ಎಲೆಕ್ಟ್ರಾನ್ ವೇವ್ ಲೆಂತ್ ಎಷ್ಟಿರುತ್ತೆ ಅದನ್ನ ನೋಡೋಣ. ಸೊ ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಡಿವೈಡೆಡ್ ಬೈ ಮೊಮೆಂಟಮ್ ಆಫ್ ಎಲೆಕ್ಟ್ರಾನ್ ಬರ್ಕೋತೀನಿ. ಎಲೆಕ್ಟ್ರಾನ್ ಮಾಸ್ 9 ಇಂಟು 10⁻−31 ಅಂತ ತಗೋತೀನಿ. and that multiplied by velocity of electron. velocity of electron ನ 1 ಮೀಟರ್ ಪರ್ ಸೆಕೆಂಡ್ ಅಂತ ಇಟ್ಕೊಳ್ಳುವ. ಈಗ ನಿಮಗೆ ಕಂಪ್ಯೂಟ್ ಮಾಡಿದ್ರೆ ಎಲೆಕ್ಟ್ರಾನ್ ಜೊತೆ ಇರುವಂತಹ ವೇವ್ ಲೆಂತ್ ಸೈಜ್ ಎಷ್ಟು ಬರುತ್ತೆ? ಅಪ್ರಾಕ್ಸಿಮೇಟ್ಲಿ ಅರೌಂಡ್ 10⁻−3 ಮೀಟರ್ಸ್ ಅಷ್ಟು ಬರುತ್ತೆ. 10⁻−3 ಮೀಟರ್ ಇಸ್ ನಥಿಂಗ್ ಬಟ್ ಮಿಲಿಮೀಟರ್. ಮಿಲಿಮೀಟರ್ನ ನಾವು ಸುಲಭವಾಗಿ ನೋಡಬಹುದು ಮತ್ತೆ ಮೆಜರ್ ಕೂಡ ಮಾಡಬಹುದು.
ಸೊ ಹಾಗಾಗಿ ಮೈಕ್ರೋಸ್ಕೋಪಿಕ್ ಡೊಮೈನ್ ಅಲ್ಲಿ ಎಲೆಕ್ಟ್ರಾನ್, ಪ್ರೋಟಾನ್, ಆಟಮ್ ಈ ಸ್ಕೇಲ್ನಲ್ಲಿ ವೇವ್ ನೇಚರ್ ಹೆಚ್ಚು ಎಕ್ಸಿಬಿಟ್ ಆಗುತ್ತೆ, ಅಬ್ಸರ್ವ್ ಮಾಡ್ಬೋದು. ಆದರೆ ಮ್ಯಾಕ್ರೋಸ್ಕೋಪಿಕ್ ಬಾಡೀಸ್ ಮೂವ್ ಆಗುವಾಗ ಅದರ ವೇವ್ ಲೆಂತ್ ಅಬ್ಸರ್ವ್ ಮಾಡೋದು ಬಹಳ ಕಷ್ಟ. ಬಿಕಾಸ್ ಅದರ ವೇವ್ ಲೆಂತ್ 10⁻34 ಮೀಟರ್ಸ್ ಅಷ್ಟಿರುತ್ತೆ. ಇನ್ಫ್ಯಾಕ್ಟ್ ಮೈಕ್ರೋಸ್ಕೋಪಿಕ್ ಡೊಮೈನ್ ನಲ್ಲಿ ವೇವ್ ನೇಚರ್ ಇರುತ್ತೆ ಅನ್ನೋದನ್ನ ಡೆವಿಸನ್ ಜರ್ಮರ್ ಎಕ್ಸ್ಪೆರಿಮೆಂಟ್ ಪ್ರೂವ್ ಮಾಡಿದೆ. ಡೆವಿಸನ್ ಜರ್ಮರ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಎಲೆಕ್ಟ್ರಾನ್ಸ್ ವೇವ್ ನೇಚರ್ ಅನ್ನ ಪ್ರೂವ್ ಮಾಡಿದ್ದಾರೆ ಎಕ್ಸ್ಪೆರಿಮೆಂಟ್ ಅಲ್ಲಿ. ಸೊ ಇದು ಡ್ಯುಯಲ್ ನೇಚರ್ ಬಗ್ಗೆ ಆಯ್ತು. ಬನ್ನಿ ನೆಕ್ಸ್ಟ್ ಕೀ ಫೀಚರ್ ನ ನೋಡೋಣ. ವೀಕ್ಷಕರೇ, ಕ್ವಾಂಟಮ್ ಮೆಕ್ಯಾನಿಕ್ಸ್ ನ ಎರಡನೇ ಕೀ ಫೀಚರ್ ಯಾವುದು ಅಂದ್ರೆ ಕ್ವಾಂಟೈಸೇಷನ್. ಕ್ವಾಂಟೈಸೇಷನ್ ಅಂದ್ರೆ ಏನು ಅನ್ನೋದನ್ನ ನೋಡೋಕ್ಕಿಂತ ಮುಂಚೆ ಈ ನಂಬರ್ಸ್ ಗಳ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಈಗ 1, 2, 3 ಈ ತರ ರಿಯಲ್ ನಂಬರ್ಗಳನ್ನ ಬರ್ಕೋತಾ ಹೋದ್ರೆ, ಇಂಟಿಜರ್ಸ್ ನ ಬರೀತಾ ಹೋದ್ರೆ ಅಪ್ ಟು ಇನ್ಫಿನಿಟಿ ವರೆಗೂ ಬರೀತಾ ಹೋಗ್ಬೋದು. ಆದ್ರೆ ಒಂದು ವಿಚಾರ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು, 1 ಇಂದ 2 ಮಧ್ಯೆ ಇನ್ಫನೈಟ್ ನಂಬರ್ಸ್ ಇದೆ. ಏನೊಂದು ಇನ್ಫನೈಟ್ ನಂಬರ್ಸ್ ನೋಡಿ, 1 ಇಂದ 2ಗೆ ಬರೋದಕ್ಕಿಂತ ಮುಂಚೆ ವಿ ಕ್ಯಾನ್ ರೈಟ್ ದೀಸ್ ನಂಬರ್ಸ್ 1.1, 1.12, 1.121 ಹೀಗೆ ಬರಿತಾ ಹೋದ್ರೆ ಅಪ್ ಟು 2 ವರೆಗೆ ಬರುವಷ್ಟರಲ್ಲಿ ನಾವು ಇನ್ಫಿನೈಟ್ ನಂಬರ್ಸ್ ಅನ್ನ ಬರೀಬಹುದು. ಸೊ ಎಲ್ಲಾ ತರದ ವ್ಯಾಲ್ಯೂಸ್ಗಳು ಬಿಟ್ವೀನ್ 1 ಅಂಡ್ 2 ನನಗೆ ಸಿಕ್ಬಿಡತ್ತೆ, ಇನ್ಫಿನೈಟ್ ವ್ಯಾಲ್ಯೂಸ್ಗಳು. ಆದ್ರೆ ಈ ಕ್ವಾಂಟಮ್ ಮೆಕ್ಯಾನಿಕ್ಸ್ ನಲ್ಲಿ, ಅದರಲ್ಲೂ ಮೈಕ್ರೋಸ್ಕೋಪಿಕ್ ಡೊಮೈನ್ ಅಲ್ಲಿ ನಾವು ಓದುವಾಗ ಫಿಸಿಕಲ್ ಕ್ವಾಂಟಿಟೀಸ್ ಗಳಿಗೆ ಎಲ್ಲಾ ಪಾಸಿಬಲ್ ವ್ಯಾಲ್ಯೂಸ್ಗಳು ಇರೋದಿಲ್ಲ, ಬರೀ ಡಿಸ್ಕ್ರೀಟ್ ವ್ಯಾಲ್ಯೂಸ್ ಇರುತ್ತೆ. ಡಿಸ್ಕ್ರೀಟ್ ವ್ಯಾಲ್ಯೂಸ್ ಅಂದ್ರೆ ಏನು, ಅದನ್ನ ಈ ಎಕ್ಸಾಂಪಲ್ಸ್ ಮುಖಾಂತರ ಅರ್ಥ ಮಾಡ್ಕೊಳ್ಳೋಣ. ಈಗ ನಾನು ಇಲ್ಲಿ ಬರೆದಿರುವಂತ ಫಾರ್ಮುಲಾ ಎನರ್ಜಿ ಆಫ್ ದ ಎಲೆಕ್ಟ್ರಾನ್ ಇನ್ nth ಆರ್ಬಿಟ್. ಈಗ ಒಂದು ಹೈಡ್ರೋಜನ್ ಆಟಮ್ ಅಂತ ತಗೊಂಡ್ರೆ ಒಂದು ಎಲೆಕ್ಟ್ರಾನ್ ನ್ಯೂಕ್ಲಿಯಸ್ ನ ಸುತ್ತಾ ಇರುತ್ತೆ, ಬೇರೆ ಬೇರೆ ಆರ್ಬಿಟ್ ಅಲ್ಲಿ ಅದಕ್ಕೆ ಸುತ್ತಬಹುದಾದಂತ ಕೆಪಾಸಿಟಿ ಇರುತ್ತೆ. ಸೊ ಈಗ ಯಾವುದೋ nth ಆರ್ಬಿಟ್ ನಲ್ಲಿ ಆ ಎಲೆಕ್ಟ್ರಾನ್ ನ ಎನರ್ಜಿ ಎಷ್ಟಿರುತ್ತೆ ಅಂದ್ರೆ ಇಷ್ಟು -13.6/n² ಎಲೆಕ್ಟ್ರಾನ್ ವೋಲ್ಟ್ ಅಷ್ಟು ಇರುತ್ತೆ. ಇಲ್ಲಿ -13.6 ಅನ್ನುವಂಥದ್ದು ಕಾನ್ಸ್ಟೆಂಟ್. ಎನ್ ಅಂತಂದ್ರೆ nth ಆರ್ಬಿಟ್, ಅಂದ್ರೆ ಫಸ್ಟ್ ಆರ್ಬಿಟ್, ಸೆಕೆಂಡ್ ಆರ್ಬಿಟ್, ಥರ್ಡ್ ಆರ್ಬಿಟ್ ಅಂತ ನಾವು ಹೇಳ್ತಾ ಹೋಗ್ತೀವಲ್ಲ, ಅದು ಈ ಎನ್. ಈಗ ನೋಡಿ, ಫಸ್ಟ್ ಆರ್ಬಿಟ್ ನಲ್ಲಿ ಎನ್ ಅನ್ನ 1 ಅಂತ ಕೊಟ್ರೆ ಎನರ್ಜಿ ಎಷ್ಟು ಸಿಗುತ್ತೆ, -13.6 ಎಲೆಕ್ಟ್ರಾನ್ ವೋಲ್ಟ್ ಅಷ್ಟು ಸಿಗುತ್ತೆ. ಹಾಗಾದ್ರೆ ಎಲೆಕ್ಟ್ರಾನ್ ನ ಸೆಕೆಂಡ್ ಆರ್ಬಿಟ್ ನಲ್ಲಿ ಅದಕ್ಕೆ ಎಷ್ಟು ಎನರ್ಜಿ ಇರುತ್ತೆ, E2 ಇಲ್ಲಿ 2 ಅಂತ ಕೊಟ್ರೆ -13.6 / 4 ಆಗುತ್ತೆ. ಸೊ ಎನರ್ಜಿ ಆಫ್ ದ ಎಲೆಕ್ಟ್ರಾನ್ ಇನ್ ಸೆಕೆಂಡ್ ಸ್ಟೇಟ್ ಇಸ್ -3.6 ಎಲೆಕ್ಟ್ರಾನ್ ವೋಲ್ಟ್. ಇಲ್ಲಿ ಅಬ್ಸರ್ವ್ ಮಾಡಿ, -13.6 ಇಂದ -3.6 ಮಧ್ಯದಲ್ಲಿ ಎಷ್ಟೋ ವ್ಯಾಲ್ಯೂಸ್ ಗಳಿದಾವೆ. ಆದ್ರೆ ಎನರ್ಜಿ ಆಫ್ ಎಲೆಕ್ಟ್ರಾನ್ ಆ ಯಾವ ವ್ಯಾಲ್ಯೂ ಅನ್ನು ತಗೊಳ್ಳೋದಿಲ್ಲ. ಹೈಡ್ರೋಜನ್ ಆಟಮ್ ಅಲ್ಲಿ ಎನರ್ಜಿ ಆಫ್ ಎಲೆಕ್ಟ್ರಾನ್ ತುಂಬಾ ಕಡಿಮೆ ಅಂದ್ರೆ ಇದು, ಅದರ ನೆಕ್ಸ್ಟ್ ವ್ಯಾಲ್ಯೂ ಇದೆ ಬರುತ್ತೆ, ಇದ್ರ ಮಧ್ಯದಲ್ಲಿರೋ ಯಾವ ವ್ಯಾಲ್ಯೂಸ್ ಅನ್ನು ತಗೊಳ್ಳೋದಿಲ್ಲ. ಸೊ ಇಲ್ಲಿ ಎನರ್ಜಿಯನ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಇಂಟಿಗ್ರಲ್ ಮಲ್ಟಿಪಲ್ ಆಫ್ ಅಂದ್ರೆ ಡಿವೈಡೆಡ್ ಬೈ n², ವೇರ್ n ಇಸ್ ಅನ್ ಇಂಟಿಜರ್, ದಟ್ ಶುಡ್ ಬಿ ಮಲ್ಟಿಪ್ಲೈಡ್ ಬೈ -13.6. ಸೊ ಇಲ್ಲಿ ಎನರ್ಜಿ ಆಫ್ ದ ಎಲೆಕ್ಟ್ರಾನ್ ಏನಾಗಿದೆ, ಪರ್ಟಿಕ್ಯುಲರ್ ವ್ಯಾಲ್ಯೂಸ್ ಅನ್ನ ತಗೊಳುತ್ತೆ ಹೊರತು ಎಲ್ಲಾ ವ್ಯಾಲ್ಯೂಸ್ ಗಳನ್ನ ತಗೊಳ್ಳೋದಿಲ್ಲ. ಇದನ್ನ ನಾವು ಕ್ವಾಂಟೈಸೇಷನ್ ಅಂತ ತಗೋತೀವಿ. ಅದೇ ತರ ಎಲೆಕ್ಟ್ರಾನ್ ಸುತ್ತುವಾಗ ಅದರ ಆರ್ಬಿಟ್ ಗೆ ರೇಡಿಯಸ್ ಇರುತ್ತಲ್ಲ, ಅದು ಕೂಡ ಕ್ವಾಂಟೈಸ್ಡ್ ಆಗಿರುತ್ತೆ. ಇಟ್ ಇಸ್ ನಾಟ್ ಆಲ್ ಪಾಸಿಬಲ್ ವ್ಯಾಲ್ಯೂಸ್. ಇಟ್ ವಿಲ್ ಬಿ ಕ್ಯಾಲ್ಕುಲೇಟೆಡ್ ಅಕಾರ್ಡಿಂಗ್ ಟು ದಿಸ್ ಈಕ್ವೇಶನ್. ಎನ್ ಅಂತಂದ್ರೆ nth ಆರ್ಬಿಟ್, ಎನ್ಗೆ 1, 2, 3 ಕೊಡ್ತಾ ಹೋಗ್ತೀವಿ. ಇನ್ಫ್ಯಾಕ್ಟ್ ಎನ್ ಅನ್ನ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಅಂತಾನು ಕರೀತಾರೆ. ಸೊ Rn, ರೇಡಿಯಸ್ ಆಫ್ ಎಲೆಕ್ಟ್ರಾನ್, ಇಸ್ ಈಕ್ವಲ್ ಟು 0.53 ಟೈಮ್ಸ್ ಆಫ್ n² ಇರುತ್ತೆ. ಸೊ ಇಲ್ಲೂ ಕೂಡ ರೇಡಿಯಸ್ಗೆ ಪರ್ಟಿಕ್ಯುಲರ್ ವ್ಯಾಲ್ಯೂಸ್ ಇದೆ, ರೇಡಿಯಸ್ ಆಫ್ ಆಟಮ್ಗೆ. ಅದಷ್ಟೇ ಅಲ್ಲ, ನಾವು ಚಾರ್ಜ್ ನ ಕ್ವಾಂಟೈಸ್ಡ್ ಅಂತ ಕರಿತೀವಿ. ಚಾರ್ಜ್ ಅಂತಂದ್ರೆ ಟೋಟಲ್ ಚಾರ್ಜ್ ಆನ್ ಎ ಬಾಡಿ. ಇಟ್ ಇಸ್ ಆಲ್ವೇಸ್ ಇಂಟಿಜರ್ ಮಲ್ಟಿಪಲ್ ಆಫ್ ಬೇಸಿಕ್ ಯೂನಿಟ್ ಆಫ್ ಚಾರ್ಜ್. ಬೇಸಿಕ್ ಯೂನಿಟ್ ಆಫ್ ಚಾರ್ಜ್ ಅಂದ್ರೆ 1.6 × 10⁻−19 ಕೂಲಮ್. This is how charge is always calculated. Charge will be in steps of this basic unit of charge, 1.6 × 10⁻−19. ಸೊ ಇದಿಷ್ಟೇ ಅಲ್ಲ ವೀಕ್ಷಕರೇ, ಕ್ವಾಂಟಮ್ ಡೊಮೈನ್ ನಲ್ಲಿ ಯಾವುದೇ ಫಿಸಿಕಲ್ ಕ್ವಾಂಟಿಟಿನ ಅಬ್ಸರ್ವ್ ಮಾಡಿ, ಎಲ್ಲ ಫಿಸಿಕಲ್ ಕ್ವಾಂಟಿಟೀಸ್ಗಳು ಪರ್ಟಿಕ್ಯುಲರ್ ವ್ಯಾಲ್ಯೂಸ್ ಅನ್ನ ಮಾತ್ರ ತಗೋತಾನೆ, ಎಲ್ಲಾ ಪಾಸಿಬಲ್ ವ್ಯಾಲ್ಯೂಸ್ ಅನ್ನು ತಗೊಳ್ಳೋದಿಲ್ಲ. ಇದನ್ನ ಕ್ವಾಂಟೈಸೇಷನ್ ಅಂತ ಕರಿತೀವಿ. ಮೈಕ್ರೋಸ್ಕೋಪಿಕ್ ಡೊಮೈನ್ ಅಲ್ಲಿ ಇದೊಂದು ಇಂಪಾರ್ಟೆಂಟ್ ಪ್ರಾಪರ್ಟಿ, ಕ್ವಾಂಟೈಸೇಷನ್. ವೀಕ್ಷಕರೇ, ಕ್ವಾಂಟಮ್ ಮೆಕ್ಯಾನಿಕ್ಸ್ ನ ಇನ್ನೊಂದು ಕೀ ಫೀಚರ್ಸ್ ಬಗ್ಗೆ ಈಗ ನಾನು ನೋಡ್ತಾ ಇದ್ದೀವಿ. ಪ್ರೊಬ್ಯಾಬಿಲಿಟಿ ಅಥವಾ ಸಂಭಾವ್ಯತೆ ಅಂತ ಬರ್ತಿದ್ದೀನಿ. ಈ ಪ್ರೊಬ್ಯಾಬಿಲಿಟಿ ಅಂದ್ರೆ ಏನು, ಸಂಭಾವ್ಯತೆ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಈ ವೇವ್ ಫಂಕ್ಷನ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ವೇವ್ ಫಂಕ್ಷನ್ ಈ ಸಿಂಬಲ್ ಅಲ್ಲಿ ಬರೆದಿದ್ದೀನಿ. ಇದೊಂದು ಮ್ಯಾಥಮೆಟಿಕಲ್ ಟೂಲ್.
ಒಂದು ಕ್ವಾಂಟಮ್ ಸಿಸ್ಟಮ್ನ ಬಗ್ಗೆ ಅಥವಾ ಕ್ವಾಂಟಮ್ ಡೊಮೈನ್ನ ಬಗ್ಗೆ ಎಲ್ಲಾ ತರದ ಮಾಹಿತಿ, ಆಲ್ ದ ಇನ್ಫಾರ್ಮೇಶನ್ ಈ ಮ್ಯಾಥಮೆಟಿಕಲ್ ಟೂಲ್ನಲ್ಲಿ ಇರುತ್ತೆ. ಇದನ್ನ ವೇವ್ ಫಂಕ್ಷನ್ ಅಂತ ಕರಿತೀವಿ. ಈಗ ಇದನ್ನ ಯೂಸ್ ಮಾಡಿಕೊಂಡು ಎಲೆಕ್ಟ್ರಾನು ಒಂದು ಪೊಸಿಷನ್ ಅಲ್ಲಿ ಇರಬೇಕಾದ್ರೆ ಅದಕ್ಕೆ ಸಂಭಾವ್ಯತೆ ಎಷ್ಟಿದೆ, ಪ್ರೊಬ್ಯಾಬಿಲಿಟಿ ಆಫ್ ಫೈಂಡಿಂಗ್ ದ ಎಲೆಕ್ಟ್ರಾನ್ ಅಟ್ ಗಿವನ್ ಪೊಸಿಷನ್, ಅದನ್ನ ಫೈಂಡ್ ಔಟ್ ಮಾಡಬಹುದು. ಅದಷ್ಟೇ ಅಲ್ಲ, ಈ ವೇವ್ ಫಂಕ್ಷನ್ ನ ಮೇಲೆ ನಾವು ಯಾವ ರೀತಿ ಆಪರೇಷನ್ ನ ಮಾಡ್ತೀವೋ ಅದಕ್ಕೆ ತಕ್ಕನಾದಂತಹ ಫಿಸಿಕಲ್ ಕ್ವಾಂಟಿಟಿ ಬಗ್ಗೆ ಇನ್ಫಾರ್ಮೇಶನ್, ಅದರ ವ್ಯಾಲ್ಯೂಸ್ಗಳು ಸಿಕ್ಬಿಡತ್ತೆ. ಈಗ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಈ ವೇವ್ ಫಂಕ್ಷನ್ ಮೇಲೆ ಇದೊಂದು ಆಪರೇಷನ್ ಅನ್ನ ಮಾಡ್ತಾ ಇದ್ದೀನಿ. ಈ ಪರ್ಟಿಕ್ಯುಲರ್ ಆಗಿ ಈ ಆಪರೇಟರ್ನ ಮೊಮೆಂಟಮ್ ಆಪರೇಟರ್ ಅಂತ ಕರೀತಾರೆ. ನಾವು ವೇವ್ ಫಂಕ್ಷನ್ ಮೇಲೆ ಮೊಮೆಂಟಮ್ ಆಪರೇಟರ್ನ ಹಾಕಿದ್ರೆ ಮೊಮೆಂಟಮ್ ವ್ಯಾಲ್ಯೂ ಎಷ್ಟಿದೆ ಅಂತ ಸಿಕ್ಬಿಡತ್ತೆ. ಅದೇ ತರ ಈ ವೇವ್ ಫಂಕ್ಷನ್ ನ ಮೇಲೆ ಹ್ಯಾಮಿಲ್ಟನ್ ಆಪರೇಟರ್ ನ ಮಾಡಿದ್ರೆ, ಓಕೆ, ಇದೊಂದು ಆಪರೇಷನ್ಸ್ ನ ಇದ್ರ ಮೇಲೆ ಮಾಡಿದ್ರೆ ಇದನ್ನ ಎನರ್ಜಿ ಆಪರೇಟರ್ ಅಂತ ಕರೀತಾರೆ. ನನಗೆ ಎನರ್ಜಿ ಆಫ್ ದಟ್ ಕ್ವಾಂಟಮ್ ಸಿಸ್ಟಮ್ ಸಿಕ್ಬಿಡತ್ತೆ. ಸಿಂಪಲ್ ಆಗಿ ಹೇಳೋದಾದ್ರೆ ಈ ವೇವ್ ಫಂಕ್ಷನ್ ಅನ್ನುವಂಥದ್ದು ಒಂದು ಹ್ಯೂಮನ್ ಬ್ರೈನ್ ಇದ್ದ ಹಾಗೆ. ಅದರಲ್ಲಿ ಎಲ್ಲಾ ತರದ ಮಾಹಿತಿ, ಎಲ್ಲಾ ತರದ ಕೆಪಾಸಿಟಿ ಆಲ್ರೆಡಿ ಇರುತ್ತೆ. ಬಟ್ ನಾವು ಬ್ರೈನ್ ಅನ್ನ ಯಾವ್ದ್ರಲ್ಲಿ ಹೆಚ್ಚು ಟ್ರೈನ್ ಮಾಡ್ತೀವೋ ಅದರ ಔಟ್ಪುಟ್ ನನಗೆ ಹೊರಗಡೆ ಸಿಗತ್ತೆ. ಜಸ್ಟ್ ಲೈಕ್ ದಟ್ ಅಂತ ಒಂದು ಮ್ಯಾಥಮೆಟಿಕಲ್ ಫಂಕ್ಷನ್ ಅನ್ನು ವೇವ್ ಫಂಕ್ಷನ್ ಅಂತ ಕರಿತೀವಿ. ಹಾಗಾದ್ರೆ ಬನ್ನಿ, ಪ್ರೊಬ್ಯಾಬಿಲಿಟಿ ಅಂದ್ರೆ ಏನು ಅಂತ ನೋಡೋಣ. ಇಲ್ಲಿ ನಾವು ಅಬ್ಸರ್ವ್ ಮಾಡ್ತಿದ್ದೇವೆ, ಒಂದು ಕ್ಲಾಸಿಕಲ್ ಸಿಸ್ಟಮ್ ಅನ್ನ ನಾನು ಇಲ್ಲಿ ತಗೊಂಡಿದ್ದೀನಿ. ಮೈಕ್ರೋಸ್ಕೋಪಿಕ್ ಡೊಮೈನ್ ಅಲ್ಲೇ ನಾವು ಮಾತಾಡುವ. ಇಲ್ಲಿ ಒಂದು ಗೋಡೆ ಇದೆ, ಗೋಡೆಯ ಹೈಟ್ ಅನ್ನ ಹೆಚ್ ಅಂತ ಕರಿತೀವಿ. ಈ ಗೋಡೆಯಿಂದ ಈ ಕಡೆಗೆ ನಾನು ಒಂದು ಚೆಂಡನ್ನ ದಾಟಿಸ್ಬೇಕು, ಯಾವುದೋ ಒಂದು ಬಾಡಿನ ಆ ಕಡೆ ಕಳಿಸ್ಬೇಕು ಅಂತಂದ್ರೆ ಎಷ್ಟು ಕೈನೆಟಿಕ್ ಎನರ್ಜಿಯನ್ನ ಕೊಡಬೇಕು? Kinetic energy of this body must be at least equal to mgh, where mgh is the potential energy of any body at this much of height. ಸಪೋಸ್ ನಾವು ಕೊಡ್ತಾ ಇರುವಂತ ಕೈನೆಟಿಕ್ ಎನರ್ಜಿ ಏನಾದ್ರೂ ಕಡಿಮೆ ಇದ್ದರೆ, mgh ಗಿಂತ ಕಡಿಮೆ ಇದ್ದರೆ ಈ ಬಾಲ್ ಖಂಡಿತವಾಗ್ಲೂ ಇಲ್ಲಿಗೆ ದಾಟೋದಿಲ್ಲ. ಇದು ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ನ ಪ್ರಕಾರ, ನ್ಯೂಟೋನಿಯನ್ ಮೆಕ್ಯಾನಿಕ್ಸ್ ನ ಪ್ರಕಾರ. ಆದ್ರೆ ಕ್ವಾಂಟಮ್ ಮೆಕ್ಯಾನಿಕ್ಸ್ ನಲ್ಲಿ ಈ ಬಾಲ್ ನ ಎನರ್ಜಿ mgh ಗಿಂತ ಕಡಿಮೆ ಇದ್ರೂ ಸಹ ಈ ಬಾಲ್ ನ ಗೋಡೆಯಿಂದ ಆ ಕಡೆ ನೋಡುವಂತಹ ಪ್ರೊಬ್ಯಾಬಿಲಿಟಿ ಝೀರೋ ಅಂತೂ ಇರೋದಿಲ್ಲ. ದೇರ್ ಈಸ್ ಸಮ್ ಫೈನೈಟ್ ಪ್ರೊಬ್ಯಾಬಿಲಿಟಿ. ಈ ಪ್ರೋಸೆಸ್ ಅನ್ನು ನಾವು ಕ್ವಾಂಟಮ್ ಟನಲಿಂಗ್ ಅಂತ ಕರಿತೀವಿ. ಈವನ್ ದೋ ಎನರ್ಜಿ ಆಫ್ ದಿಸ್ ಪಾರ್ಟಿಕಲ್ ಇಸ್ ವೆರಿ ಲೆಸ್, ಟು ಕ್ರಾಸ್ ದ ಬ್ಯಾರಿಯರ್, ಸರ್ಟೈನ್ ಪೊಟೆನ್ಶಿಯಲ್ ಬ್ಯಾರಿಯರ್, ಈ ಪಾರ್ಟಿಕಲ್ ನ ಆ ಕಡೆ ನೋಡಬಹುದಾದಂತ ಪ್ರೊಬ್ಯಾಬಿಲಿಟಿ ಝೀರೋ ಅಂತೂ ಇರೋದಿಲ್ಲ. ದೇರ್ ಈಸ್ ಸಮ್ ಫೈನೈಟ್ ಪ್ರೊಬ್ಯಾಬಿಲಿಟಿ. ಓಕೆ, ಸೊ ದಿಸ್ ಇಸ್ ಅ ಸ್ಟ್ರೇಂಜ್ ಬಿಹೇವಿಯರ್ ಆಫ್ ಕ್ವಾಂಟಮ್ ವರ್ಲ್ಡ್. ಇದು ಹೇಗ್ ಸಾಧ್ಯ ಆಯ್ತು? ಎನರ್ಜಿ ಕಡಿಮೆ ಇದ್ರು ಈ ಬಾಲ್ ಅಥವಾ ಈ ಪಾರ್ಟಿಕಲ್ ಎನರ್ಜಿ ಬ್ಯಾರಿಯರ್ ನ ದಾಟಿ ಹೇಗ್ ಆ ಕಡೆ ಹೋಯ್ತು? ಇಟ್ ಇಸ್ ಬಿಕಾಸ್ ಆಫ್ ವೇವ್ ನೇಚರ್ ಆಫ್ ಪಾರ್ಟಿಕಲ್ಸ್. ಓಕೆ, ಸೊ ಇದು ಪ್ರೊಬ್ಯಾಬಿಲಿಟಿ ಅಥವಾ ಸಂಭಾವ್ಯತೆ ಬಗ್ಗೆ. ಬನ್ನಿ, ಕ್ವಾಂಟಮ್ ಮೆಕ್ಯಾನಿಕ್ಸ್ ನ ಲಾಸ್ಟ್ ಫೀಚರ್ ಬಗ್ಗೆ. ಪ್ರೊಬ್ಯಾಬಿಲಿಟಿ ಅನ್ನೋ ಕಾನ್ಸೆಪ್ಟ್ ಹೇಗೆ ಅಂತಂದ್ರೆ, ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ನಲ್ಲಿ ಯಾವುದು ಸಾಧ್ಯನೇ ಇಲ್ಲ ಅಂತ ಹೇಳ್ತೀವೋ, ಆದ್ರೆ ಕ್ವಾಂಟಮ್ ಮೆಕ್ಯಾನಿಕ್ಸ್ ನಲ್ಲಿ ಅದನ್ನ ಅಸಾಧ್ಯ ಅಂತ ಹೇಳೋದೇ ಇಲ್ಲ. ಸಾಧ್ಯ ಇದೆ, ಆದ್ರೆ ಪ್ರೊಬ್ಯಾಬಿಲಿಟಿ, ಅದು ಆಗುವಂತ ಸಂಭವನೀಯತೆ ಬಹಳ ಕಡಿಮೆ ಇದೆ ಅಂತ ಹೇಳುವುದೇ ಹೊರತು ಅಸಾಧ್ಯ ಅಂತ ಸಂಪೂರ್ಣವಾಗಿ ತಿರಸ್ಕಾರ ಮಾಡ್ಲಿಕ್ಕೆ ಆಗಲ್ಲ. ಇದನ್ನ ಒಂದು ಎಕ್ಸಾಂಪಲ್ ಕೊಟ್ಟು ನಾನು ನಿಮ್ಗೆ ಅರ್ಥ ಮಾಡಿಸೋದಾದ್ರೆ, ಈಗ ನಾನು ರ್ಯಾಂಡಮ್ ಆಗಿ ಯಾವುದೋ ಒಂದು ಹುಚ್ಚು ಐಡಿಯಾನ ತಗೊಂಡ್ಬರ್ತೀನಿ ಅಂತ ಇಟ್ಕೊಳ್ಳಿ. ನಾನು ಇಲ್ಲಿಂದ ಮೂನ್ಗೆ ಸ್ಕೂಟರ್ ನಲ್ಲಿ ಹೋಗ್ತೀನಿ ಅಂತ ಹೇಳ್ತೀನಿ. ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಹೇಳೋ ಪ್ರಕಾರ ಇದು ಸಾಧ್ಯನೇ ಇಲ್ಲ ಅಂತ. ಆದ್ರೆ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಲ್ಲಿ ಏನ್ ಹೇಳ್ಬೋದು? ಸಾಧ್ಯ ಇಲ್ಲ ಅಂತ ಹೇಳಕ್ಕಾಗೋದಿಲ್ಲ, ಆದ್ರೆ ಪ್ರೊಬ್ಯಾಬಿಲಿಟಿ ಬಹಳ ಕಡಿಮೆ ಇದೆ. ಇದೇ ಪ್ರೊಬ್ಯಾಬಿಲಿಟಿ ಕಾನ್ಸೆಪ್ಟ್. ವೀಕ್ಷಕರೇ, ಇದು ಕೊನೆಯ ಕೀ ಪಾಯಿಂಟ್ಸ್ ಇನ್ ಕ್ವಾಂಟಮ್ ಮೆಕ್ಯಾನಿಕ್ಸ್, ಅನ್ಸರ್ಟೈನಿಟಿ ಪ್ರಿನ್ಸಿಪಲ್. ಈ ಅನ್ಸರ್ಟೈನಿಟಿ ಪ್ರಿನ್ಸಿಪಲ್ ಅಂತಂದ್ರೆ, ಈ ಎಂಟೈರ್ ಫಿಸಿಕಲ್ ವರ್ಲ್ಡ್ಗೆ ಒಂದು ಇನ್ಹರೆಂಟ್ ಪ್ರಾಪರ್ಟಿ ಇದೆ. ಏನದು ಇನ್ಹರೆಂಟ್ ಪ್ರಾಪರ್ಟಿ ಅಂತಂದ್ರೆ, ಕೆಲವು ಪೇರ್ ಆಫ್ ಫಿಸಿಕಲ್ ಕ್ವಾಂಟಿಟೀಸ್ ಗಳನ್ನ ಸೈಮಲ್ಟೇನಿಯಸ್ ಆಗಿ ಅಕ್ಯುರೇಟ್ ಆಗಿ ಮೆಜರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಈ ಪ್ರಾಪರ್ಟಿ ನೇಚರ್ ಇದೆ. ಇದು ಯಾಕೆ ಅಂತಂದ್ರೆ, ಬಿಕಾಸ್ ಆಫ್ ದ ವೇವಿಕ್ ನೇಚರ್ ಆಫ್ ಪಾರ್ಟಿಕಲ್ಗಳು ವೇವ್ ರೀತಿ ಬಿಹೇವ್ ಮಾಡೋದ್ರಿಂದ, ಅಥವಾ ವೇವ್ಗಳು ಪಾರ್ಟಿಕಲ್ ರೀತಿ ಬಿಹೇವ್ ಮಾಡೋದ್ರಿಂದ ಈ ಅನ್ಸರ್ಟೈನಿಟಿ ಪ್ರಿನ್ಸಿಪಲ್ ಅನ್ನು ನಾವು ಹೇಳಲೇಬೇಕಾಗತ್ತೆ. ಈ ಅನ್ಸರ್ಟೈನಿಟಿ ಪ್ರಿನ್ಸಿಪಲ್ ಬಗ್ಗೆ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸ್ತೇನೆ. ಈಗ ಅನ್ಸರ್ಟೈನಿಟಿ ಪ್ರಿನ್ಸಿಪಲ್ ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಪೇರ್ ಆಫ್ ಫಿಸಿಕಲ್ ಕ್ವಾಂಟಿಟೀಸ್ ಗಳನ್ನು ತಗೊಂಡಿದ್ದೀನಿ. ಒಂದು ಪೊಸಿಷನ್, ಇನ್ನೊಂದು ಮೊಮೆಂಟಮ್. ಇವುಗಳ ಎರರ್ಸ್ ಇರುತ್ತಲ್ಲ, ದ ಪ್ರಾಡಕ್ಟ್ ಆಫ್ ಎರರ್ಸ್ ಈಸ್ ಆಲ್ವೇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು h x/2 ಅಂತ ಹೇಳ್ತಾರೆ. ಅದೇ ತರ ಎನರ್ಜಿ ಅಂಡ್ ಟೈಮ್ ಅಂತ ಇದೆ.
ಇವುಗಳ ಎರರ್ನ ಪ್ರಾಡಕ್ಟ್ ಗ್ರೇಟರ್ ದ್ಯಾನ್ ಇರ್ ಈಕ್ವಲ್ ಟು h×2 ಅಂತ ಹೇಳ್ತೀವಿ. ಇದರ ಫಿಸಿಕಲ್ ಸಿಗ್ನಿಫಿಕೆನ್ಸ್ ಬಹಳ ಸರಳವಾಗಿದೆ. ನಾವೇನಾದ್ರೂ ಪೊಸಿಷನ್ ಆಫ್ ಎ ಪಾರ್ಟಿಕಲ್ ಅನ್ನ ತುಂಬಾ ಅಕ್ಯುರೇಟ್ ಆಗಿ ಮೆಜರ್ ಮಾಡಿದ್ವಿ ಅಂತ ಅನ್ಕೊಳ್ಳಿ. ಆದ್ರೆ ಅದರ ಮೊಮೆಂಟಮ್ ಬಗ್ಗೆ ಮಾಹಿತಿ ಸಂಪೂರ್ಣವಾಗಿ ಮಿಸ್ ಆಗ್ಬಿಡುತ್ತೆ ಅಟ್ ದ ಸೇಮ್ ಟೈಮ್. ಓಕೆ, ಅದೇ ತರ ನಾವೇನಾದ್ರೂ ಮೊಮೆಂಟಮ್ ಆಫ್ ಪಾರ್ಟಿಕಲ್ ನ ತುಂಬಾ ಅಕ್ಯುರೇಟ್ ಆಗಿ ಮೆಜರ್ ಮಾಡಿದ್ವಿ ಅಂತ ತಿಳ್ಕೊಳ್ಳಿ. ಅದರ ಪೊಸಿಷನ್ಸ್ ಬಗ್ಗೆ ಇರುವಂತ ಮಾಹಿತಿ ನಮ್ಗೆ ಮಿಸ್ ಆಗ್ಬಿಡತ್ತೆ. ಅಂದ್ರೆ ಅದರ ಪೊಸಿಷನ್ ಅಲ್ಲಿ ಎರರ್ಸ್ ಬಂದ್ಬಿಡುತ್ತೆ. ಫೈನಲಿ ಪ್ರಾಡಕ್ಟ್ ಆಫ್ ಎರರ್ಸ್ ಯಾವಾಗ್ಲೂ h×2ಗೆ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಆಗಿರುತ್ತೆ. ಅದೇ ತರ ಎನರ್ಜಿ ಅಂಡ್ ಟೈಮ್ ಅಲ್ಲೂ ಅಷ್ಟೇ. ಸಪೋಸ್ ನಾವೇನಾದ್ರೂ ಒಂದು ಸಿಸ್ಟಮ್ ನ ಎನರ್ಜಿಯನ್ನ ಅಕ್ಯುರೇಟ್ ಆಗಿ ಮೆಜರ್ ಮಾಡಿದ್ವಿ ಅಂದ್ರೆ ಟೈಮ್ ಬಗ್ಗೆ ಮಾಹಿತಿ ಮಿಸ್ ಆಗತ್ತೆ. ದೇರ್ ಇಸ್ ಅ ಲಾಟ್ ಆಫ್ ಎರರ್ಸ್ ಇನ್ ಟೈಮ್, ಮೆಜರಿಂಗ್ ಟೈಮ್. ಸಿಮಿಲರ್ಲಿ ಟೈಮ್ ಅನ್ನ ಸರಿಯಾಗಿ ಮೆಜರ್ ಮಾಡಿದ್ರೆ ಎನರ್ಜಿ ಆಫ್ ದ ಸಿಸ್ಟಮ್ ಬಗ್ಗೆ ಮಾಹಿತಿ ಮಿಸ್ ಆಗ್ಬಿಡುತ್ತೆ. ಓಕೆ, ಸೊ ಇದನ್ನ ನಾವು ಮೆಜರ್ಮೆಂಟ್ ಮೆಥಡ್ ನಲ್ಲಿ ಏನೋ ಲೋಪದೋಷ ಇದೆ, ಹಾಗಾಗಿ ಎರಡು ಫಿಸಿಕಲ್ ಕ್ವಾಂಟಿಟೀಸ್ ಗಳನ್ನ ಅಕ್ಯುರೇಟ್ ಆಗಿ ಸೈಮಲ್ಟೇನಿಯಸ್ ಆಗಿ ಮೆಜರ್ ಮಾಡಕ್ ಆಗ್ತಿಲ್ಲ ಅನ್ನೋದಲ್ಲ. ಇದು ಈ ಬೇಸಿಕ್ ಪ್ರಿನ್ಸಿಪಲ್ ಆಫ್ ದಿಸ್ ನೇಚರ್. ಕೆಲವು ಫಿಸಿಕಲ್ ಕ್ವಾಂಟಿಟೀಸ್ ಗಳನ್ನ ಅಕ್ಯುರೇಟ್ ಆಗಿ ಸೈಮಲ್ಟೇನಿಯಸ್ ಆಗಿ ಮೆಜರ್ ಮಾಡಕ್ ಆಗೋದಿಲ್ಲ ಅನ್ನುವಂಥದ್ದು ಬಿಕಾಸ್ ಆಫ್ ವೇವ್ ನೇಚರ್ ಇಂದ ಬಂದಿರುವಂಥದ್ದು, ಡ್ಯುಯಾಲಿಟಿಯಿಂದ ಬಂದಿರುವಂಥದ್ದು. ಸೊ ದೀಸ್ ಆರ್ ಆಲ್ ಸಮ್ ಪಾಯಿಂಟ್ಸ್ ರಿಗಾರ್ಡಿಂಗ್ ಕ್ವಾಂಟಮ್ ಮೆಕ್ಯಾನಿಕ್ಸ್. ಬನ್ನಿ ಈ ಕ್ವಾಂಟಮ್ ಮೆಕ್ಯಾನಿಕ್ಸ್ಗೆ ನಮ್ಮ ಲೈಫ್ಗೂ ಏನ್ ರಿಲೇಷನ್ ಇದೆ ಅಂತ ನೋಡೋಣ. ವೀಕ್ಷಕರೇ, ಇದು ತುಂಬಾ ಇಂಪಾರ್ಟೆಂಟ್ ಪಾರ್ಟ್ ಈ ವಿಡಿಯೋದಲ್ಲಿ. ಕ್ವಾಂಟಮ್ ಮೆಕ್ಯಾನಿಕ್ಸ್ಗೂ ನಮ್ಮ ಜೀವನಕ್ಕೂ ಏನ್ ರಿಲೇಷನ್ ಇದೆ ಅನ್ನುವಂಥದ್ದು. ಇಲ್ಲಿ ಇದು ಯಾರೋ ಒಬ್ಬ ವ್ಯಕ್ತಿ ಅಂತ ಇಟ್ಕೊಳ್ಳಿ, ಅವ್ರಿಗೆ ಬಾಡಿ ಇರುತ್ತೆ, ಬಾಡಿಗೆ ಸರ್ಟೈನ್ ಮಾಸ್ ಇರುತ್ತೆ. ಈ ದೇಹ ಸಹಿತವಾಗಿ ಒಬ್ಬ ಪರ್ಸನ್ ಒಂದೇ ಟೈಮ್ ಅಲ್ಲಿ ಮಲ್ಟಿಪಲ್ ಪೊಸಿಷನ್ಸ್ ನಲ್ಲಿ ಇರೋದಕ್ಕೆ ಆಗೋದಿಲ್ಲ. ಹಾಗಾಗಿ ಈ ಬಾಡಿಗೆ ಪಾರ್ಟಿಕಲ್ ನೇಚರ್ ಇದೆ ಅಂತ ನಾವು ಹೇಳ್ಬೋದು. ಆದ್ರೆ ನೀವು ಸಮ್ಟೈಮ್ಸ್ ನೋಡಿರ್ಬೋದು, ಈಗ ನಾನೇ ಹೋಗಿ ಯಾರೋ ಒಬ್ರಿಗೆ ಹೆಲ್ಪ್ ಮಾಡಿದೆ ಅಂತ ಇಟ್ಕೊಳ್ಳಿ, ಅವ್ರು ಏನಂತ ಹೇಳ್ತಾರೆ, ನಾನು ನಿಮ್ಮಲ್ಲಿ ನಮ್ಮ ಸಹೋದರನನ್ನ ನೋಡಿದೆ ಅಂತ ಹೇಳ್ತಾರೆ. ಅಂದ್ರೆ ಅವರ ಸಹೋದರ ಇಲ್ಲಿ ಇರದೆ ಹೋಗ್ಬಹುದು, ಆದ್ರೆ ಆ ಸಹೋದರನ ಗುಣವನ್ನ ಬೇರೆ ಕಡೆಯಲ್ಲೂ ನಾವು ಹುಡುಕಬಹುದು. ಅದೇ ರೀತಿ ನಾನು ಏನ್ ಕನ್ವಿನ್ಸ್ ಮಾಡಕ್ಕೆ ನಿಮ್ಗೆ ಟ್ರೈ ಮಾಡ್ತಿದೀನಿ ಅಂತಂದ್ರೆ, ನಾವು ಬಾಡಿಯನ್ನ ಇಟ್ಕೊಂಡೆ ಎಲ್ಲಾ ಕಡೆ ಅಟ್ ದ ಸೇಮ್ ಟೈಮ್ ಇರೋದಕ್ಕೆ ಸಾಧ್ಯ ಆಗದೇ ಇದ್ರು ನಮ್ಮ ಗುಣಗಳು ಈ ಯೂನಿವರ್ಸ್ ನಲ್ಲಿ ಎಲ್ಲಿ ಬೇಕಾದ್ರೂ ಇರಬಹುದು. ಜ್ಯೋತಿಷ್ಯದಲ್ಲಿ ಇದನ್ನ ತುಂಬಾ ಕೀ ಪಾಯಿಂಟ್ಸ್ ಆಗಿ ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಸನ್, ಮೂನ್, ಜುಪಿಟರ್, ಸ್ಯಾಟ್ರನ್ ಇವುಗಳನ್ನೆಲ್ಲ ಗ್ರಹಗಳು ಅಂತ ಜ್ಯೋತಿಷದಲ್ಲಿ ಏನ್ ಕನ್ಸಿಡರ್ ಮಾಡ್ತಾರೆ, ಆ ಗ್ರಹಗಳು ಇಲ್ಲಿ ಹೇಗೆ ಮನುಷ್ಯನ ಜೀವನದ ಮೇಲೆ ಎಫೆಕ್ಟ್ ಮಾಡ್ತವೆ ಅನ್ನೋದಕ್ಕೆ ಈ ಪಾಯಿಂಟ್ ಬಹಳ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡುತ್ತೆ. ಸೂರ್ಯನ ಗುಣಗಳು, ಗುರುಗ್ರಹದ ಗುಣಗಳು ಅಥವಾ ಶನಿಯ ಗುಣಗಳು ಅಥವಾ ಯಾವುದೇ ಗ್ರಹದ ಗುಣಗಳು ಯೂನಿವರ್ಸ್ ನಲ್ಲಿ ಎಲ್ಲಿ ಬೇಕಾದ್ರೂ ಇರಬಹುದು. ಅವುಗಳು ನಮ್ಮ ವ್ಯಕ್ತಿತ್ವವನ್ನು ರೂಪಿಸ್ತವೆ, ನಮ್ಮ ಬಿಹೇವಿಯರ್ ಅನ್ನ ಇನ್ಫ್ಲೂಯೆನ್ಸ್ ಮಾಡ್ತವೆ ಅನ್ನೋದಕ್ಕೆ ಈ ವೇವ್ ನೇಚರ್ ಕಾರಣವಾಗಿದೆ. ಸೊ ದೇರ್ ಫೋರ್ ಮೆಟೀರಿಯಲ್ ಬಾಡಿ ಪಾರ್ಟಿಕಲ್ ತರ ಬಿಹೇವ್ ಮಾಡಿದ್ರು ಗುಣಗಳು ವೇವ್ ರೀತಿ ಆಕ್ಟ್ ಮಾಡ್ತವೆ. ಬಿಕಾಸ್ ಅಟ್ ದ ಸೇಮ್ ಟೈಮ್ ದೇ ಕ್ಯಾನ್ ಬಿ, ಆ ಗುಣಗಳು ಪ್ರಾಪರ್ಟೀಸ್ಗಳು ಎಲ್ಲಿ ಬೇಕಾದ್ರೂ ಇರಬಹುದು. ಇನ್ನು ಮುಂದುವರೆದು ಹೇಳೋದಾದ್ರೆ, ಒಂದು ಬುಕ್ ಇದೆ, ಯೋಗಿಯ ಆತ್ಮಕಥೆ ಅಂತ ಆ ಬುಕ್ ನ ಹೆಸರು. ಪರಮಹಂಸ ಯೋಗಾನಂದ ಅವರು ಬರೆದಿರುವಂತ ಬುಕ್. ಅದ್ರಲ್ಲಿ ಒಂದು ಕಥೆ ಬರುತ್ತೆ, ಎರಡು ದೇಹದ ಸಂತ ಅಂತ. ಆ ಕಥೆಯ ಪ್ರಕಾರ ಈ ಪರಮಹಂಸ ಯೋಗಾನಂದ ಅವರು ಒಬ್ಬ ಸಂತನನ್ನ, ಯಾರೋ ಒಬ್ಬ ಸನ್ಯಾಸಿಯನ್ನ ಎರಡು ಜಾಗದಲ್ಲಿ, ಬಹಳ ದೂರ ಇರುವಂತಹ ಜಾಗಗಳಲ್ಲಿ ಅಟ್ ದ ಸೇಮ್ ಟೈಮ್ ನೋಡಿರ್ತಾರೆ. ಆ ಕಥೆಯನ್ನ ನೀವು ಕೂಡ ಓದಬಹುದು. ನಾನು ಇಲ್ಲಿ ಆ ಸಂತನಿಗೆ ವೇವ್ ನೇಚರ್ ಇತ್ತು ಅಂತ ಹೇಳ್ತಾ ಇಲ್ಲ, ಆದ್ರೆ ಹೀಗಿದ್ದಿರಬಹುದು ಅನ್ನುವಂತ ಒಂದು ಪ್ರೊಬ್ಯಾಬಿಲಿಟಿಯನ್ನ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಇದು ನಮ್ಮ ಜೀವನಕ್ಕೂ ಕ್ವಾಂಟಮ್ ಮೆಕ್ಯಾನಿಕ್ಸ್ಗೂ ಇರುವಂತ ಒಂದು ರಿಲೇಷನ್. ಎರಡನೇದು, ಅನ್ಸರ್ಟೈನಿಟಿ ಪ್ರಿನ್ಸಿಪಲ್ ನಮ್ಮ ಜೀವನದಲ್ಲೂ ಕೂಡ ಇದೆ. ಹೇಗೆ ಸರಿಯಾಗಿ ಅಬ್ಸರ್ವ್ ಮಾಡಿದ್ರೆ, ಸಪೋಸ್ ನಾನೇನಾದ್ರೂ ದೇಹವನ್ನ ಒಂದೇ ಕಡೆ ಸ್ಟಾಟಿಕ್ ಆಗಿ ಇಟ್ಟು ಧ್ಯಾನ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರೆ ಮನಸ್ಸು ಒಂದೇ ಕಡೆ ನಿಲ್ಲಿಸೋದಕ್ಕೆ ಆಗೋದಿಲ್ಲ. ಸ್ಪಾಂಟೇನಿಯಸ್ ಆಗಿ ಯಾವ್ದ್ಯಾವ್ದೋ ಥಾಟ್ಸ್ಗಳು ಬರ್ತಾ ಇರುತ್ತೆ. ಮನಸ್ಸನ್ನ ಕಂಟ್ರೋಲ್ ಮಾಡೋದು, ಧ್ಯಾನವನ್ನ ಅಚೀವ್ ಮಾಡೋದು ಬಹಳ ಕಷ್ಟಕರವಾದಂತ ಕೆಲಸ. ಅದೇ ತರ ನಾವು ದೇಹವನ್ನ ತುಂಬಾ ಡೈನಾಮಿಕ್ ಆಗಿ ಇಟ್ಕೊಂಡ್ರೆ, ಸೇ ಫಾರ್ ಎಕ್ಸಾಂಪಲ್ ಹೈ ಸ್ಪೀಡ್ ಅಲ್ಲಿ ಕಾರ್ನ ಓಡಿಸ್ತಾ ಇರ್ತೀವಿ ಅಂತ ಇಟ್ಕೊಳ್ಳಿ,
ನಮ್ಮ ದೇಹ ಆಗ ಡೈನಾಮಿಕ್ ಆಗಿರತ್ತೆ. ಇಂಥ ಟೈಮಲ್ಲಿ ಮನಸ್ಸನ್ನ ಒಂದೇ ಒಂದು ವಿಚಾರದ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೋದು. ಹೇಗೆ? ನಾನು ಕಾರಲ್ಲಿ ತುಂಬಾ ಸ್ಪೀಡಾಗಿ ಹೋಗ್ತಾ ಇದ್ದೀನಿ, ನಾನು ಎಲ್ಲೂ ಕೂಡ ಡ್ಯಾಮೇಜ್ ಆಗಬಾರ್ದು, ಕಾರು ಟ್ರ್ಯಾಕ್ ಅಲ್ಲೇ ಇರಬೇಕು ಅನ್ನೋ ಒಂದೇ ಒಂದು ಪಾಯಿಂಟ್ ಮೇಲೆ ನಮ್ಮ ಮನಸ್ಸಿರುತ್ತೆ. ಆದ್ರೆ ದೇಹ ಡೈನಾಮಿಕ್ ಆಗಿರುತ್ತೆ. ಇದ್ರ ಅರ್ಥ ಇಷ್ಟೇ, ದೇಹ ಮತ್ತೆ ಮನಸ್ಸನ್ನ ಅಟ್ ಎ ಟೈಮ್ ಸೈಮಲ್ಟೇನಿಯಸ್ ಆಗಿ ಒಂದೇ ಪಾಯಿಂಟ್ ನಲ್ಲಿ ಇರಿಸ್ಲಿಕ್ಕೆ ಸಾಧ್ಯ ಇಲ್ಲ. ದೇಹ ರೆಸ್ಟ್ ಅಲ್ಲಿದ್ರೆ ಮನಸ್ಸು ಓಡಾಡುತ್ತೆ. ಓಕೆ, ದೇಹ ಡೈನಾಮಿಕ್ ಆಗಿದ್ರೆ ಮನಸ್ಸು ಒಂದೇ ಕಡೆ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಟ್ರೈ ಮಾಡುತ್ತೆ. ಸೊ ಇದಿಷ್ಟು ಸಮ್ ಆಫ್ ದಿ ಇಂಪಾರ್ಟೆಂಟ್ ಕಂಪ್ಯಾರಿಸನ್ ಬಿಟ್ವೀನ್ ಕ್ವಾಂಟಮ್ ಮೆಕ್ಯಾನಿಕ್ಸ್ ಮತ್ತು ನಮ್ಮ ಜೀವನಕ್ಕೆ. ಸೊ ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಅಥವಾ ಇದ್ರ ಬಗ್ಗೆ ಅಭಿಪ್ರಾಯ ಇದ್ರೆ ಕಮೆಂಟ್ನಲ್ಲಿ ತಿಳಿಸಿ.